ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೆರಿ ಬಿಗ್ ಅಪ್ಡೇಟ್ KA ಕಡೆಯಿಂದ ಬಂದಿರತಕ್ಕಂಥದ್ದು. ಈಗಾಗಲೇ ವಿಡಿಯೋ ನೋಡಿಲ್ಲ ಅಂತಂದರೆ KA ಡೈರೆಕ್ಟರ್ ಏನು ಹೇಳಿದ್ರೆ ಆ ಒಂದು ವಿಡಿಯೋ ಅಂದರೆ ಥರ್ಡ್ ರೌಂಡ್ ರಿಲೇಟೆಡ್ ಆಗಿರತಕ್ಕಂಥದ್ದು ಮತ್ತು ನೀಟ್ ಸ್ಟೂಡೆಂಟ್ಗೆ ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟಾಗಿ ಸುಮಾರು 39 ನಿಮಿಷಗಳ ಕಾಲ ಮಾತಾಡಿದ್ದಾರೆ. ಹತ್ರ 40 ನಿಮಿಷ 40 ನಿಮಿಷಗಳ ಕಾಲ ಮಾತಾಡಿದ್ದಾರೆ. ಆ ವಿಡಿಯೋ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಪ್ಲೀಸ್ ಒನ್ ಟೈಮು ವಾಚ್ ಮಾಡಿ 1.5x ಹಿಡಿದ್ರೂ ಕೂಡ ಅರ್ಥ ಆಗುತ್ತೆ. ಕಂಪ್ಲೀಟಾಗಿ ಕೇಳಿ, ಡಿಫ್ರೆಂಟಾಗಿ ನಿಮಗೆ ಎಲ್ಲರೂ ರೂಲ್ಸ್ ಕೂಡ ಚೇಂಜ್ ಆಗಿದ್ದು ಎಲ್ಲನೂ ಕೂಡ ಅರ್ಥ ಆಗ್ತದೆ. ಆ್ಯಂಡ್ ಮೊದಲು ಮೇನ್ ಥಿಂಗ್ಸ್ ಬಂದುಬಿಟ್ಟು ಥರ್ಡ್ ರೌಂಡ್ಗೆ ನಿಮಗೆ ಕಾಲೇಜಸ್ ಆ್ಯಡ್ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ. KCET ಸ್ಟೂಡೆಂಟ್ಗೆ, ನೀಟ್ ಸ್ಟೂಡೆಂಟ್ಗೆ ಇನ್ನೂ ಕೂಡ ನಿಮ್ಮದು ರಿಸಲ್ಟ್ ತಡ ಆಗ್ತದೆ. ನಿಮ್ಮದು ಕೂಡ ಸ್ವಲ್ಪ ಹುಡುಗರು ಅಂದರೆ ಎಲ್ಲ ಒಂದು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಎಲ್ಲನೂ ಕೂಡ ಬಿಗ್ ಚೇಂಜಸ್ಗಳು ಮಾಡ್ಕೊಂಡಿದ್ದಾರೆ. ನಿಮ್ಗೆ ಇಲ್ಲಿ ಬಂದಂದರೆ ಮುಖಪಟದಲ್ಲೇ ಸಿಗ್ತದೆ ಎಲ್ಲನೂ ಕೂಡ. ನಾನು ಏನು ಮಾಡ್ತೀನಿ, ಸಪ್ರೇಟಾಗಿ ಕನ್ಫ್ಯೂಸ್ ಆಗೋದು ಬೇಡ ಅಂತ ಏನು ಮಾಡ್ತೀನಿ ಅಂತಂದರೆ UGCET ಟ್ಯಾಬಲ್ಲಿ ಹೋಗ್ತೀನಿ, ಹೋಗ್ಬಿಟ್ಟು ತೆಗೆದು ನೋಡ್ಕೊಂಡಾಗ ನಿಮಗೆ ಸೂಚನೆಗಳಂತ ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಪ್ರೇಟಾಗಿ ನಿಮ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಇವತ್ತೇ ಮಾಡ್ತೀನಿ, ನೈಟ್ ಅಷ್ಟಲ್ಲಿ ಬರ್ತದೆ. ಈಗ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಅಂತ ಏನು ಬಿಟ್ಟಿದ್ದಾರೆ ಅದನ್ನು ನೋಡ್ತೀನಿ. ಈಗಾಗಲೇ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ. ಹೆಚ್ಚುವರಿ ಕಾಣಿಸ್ತಿದೆ ನೋಡಿ, ನಿಮ್ಗೆ ಹೆಚ್ಚುವರಿ ಇಂಜಿನಿಯರಿಂಗ್ ಸೀಟ್ಗಳು ಕೂಡ ಬಿಟ್ಟಿದ್ದಾರೆ. ಆ್ಯಂಡ್ ಅದರ ತಕ್ಕನಂಗೆ ಓಕೆ, ನೆಕ್ಸ್ಟ್ ಕೂಡ ಇಲ್ಲಿ ಕಾಣಿಸ್ತಿದೆ ತಾತ್ಕಾಲಿಕ ವೇಳಾಪಟ್ಟಿ ಅಂತಕ್ಕಂಥ ಅದನ್ನು ಈಗ ಸದ್ಯಕ್ಕೆ ನಮಗೆ ಬೇಕಾಗಿರೋದು. ಅದನ್ನು ಓಪನ್ ಮಾಡ್ಕೊಂಡಾಗ ಇಲ್ಲೇನೇ ಬರ್ತದೆ ನೋಡಿ, UGCET 2025 ಮೂರನೇ ಸುತ್ತಿನ, ಈ ಸರ್ತಿ ಸೆಕೆಂಡ್ ಎಕ್ಸ್ಟೆಂಡ್ ಅಂತ ಮೆನ್ಷನ್ ಮಾಡ್ತಿಲ್ಲ, ಮೂರನೇ ಸುತ್ತಿನ ಅಂತಂದು ಹೇಳಿದಾರೆ. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ವೆಟರ್ನರಿ, ಕೃಷಿ ವಿಜ್ಞಾನ, ಫಾರ್ಮಸಿ, BS ನರ್ಸಿಂಗ್, ಯೋಗ ಮತ್ತು ನ್ಯಾಚುರೋಪತಿ, BPT, BPO, AHS ಮತ್ತು ಮುಂತಾದ ಕೋರ್ಸ್ಗಳು, UG ಆಯುಷ್ ಕೋರ್ಸ್ಗಳು ಸೇರಿದಂತೆ ಇಷ್ಟು ಕೋರ್ಸಸ್ಗಳಿಗೆ ಹಾಗೂ ವೈದ್ಯಕೀಯ ದಂತವೈದ್ಯ ಕೋರ್ಸ್ಗಳ ಎರಡನೇ ಸುತ್ತಿನ ಮುಂದುವರೆದ ಪ್ರಕ್ರಿಯೆ ಅಂತಂದರೆ ಇವ್ರಿಗೆಲ್ಲರೂ ಕೂಡ ಮೂರನೇ ಸುತ್ತು ಅಂತ ಮೆನ್ಷನ್ ಮಾಡ್ತಾಯಿದ್ದಾರೆ. ಇವ್ರಿಗೆ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಕೋರ್ಸ್ಗಳಿಗೆ ಎರಡನೇ ಸುತ್ತಿನ ಮುಂದುವರೆದ ಪ್ರಕ್ರಿಯೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಅರ್ಥ ಮಾಡ್ಕೋರಿ, ತಾತ್ಕಾಲಿಕ ವೇಳಾಪಟ್ಟಿದ್ದು ಬದಲಾವಣೆಗೆ ಒಳಪಟ್ಟಿದೆ, ಅಂದರೆ ಬದಲಾವಣೆಗೆ ಒಳಪಟ್ಟಿದೆ, ಬದಲಾವಣೆ ಆಗಬಹುದು. ಓಕೆ, ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. ಈಗ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್, ಅಂದರೆ ಎಲ್ಲನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಈಗಾಗಲೇ ಇವತ್ತು ಬಿಟ್ಟಿದ್ದಾರೆ. ಈಗ ಜಸ್ಟ್ ತೋರಿಸಿದ್ರೆ ನಿಮಗೆ ಹೆಚ್ಚುವರಿ ಸೀಟ್ ಆದಂತ ಎಲ್ಲನೂ ಕೂಡ ತೋರಿಸಿ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಬಿಟ್ಟಿದ್ದಾರೆ. ಗುಡ್ ನ್ಯೂಸ್. ಓಕೆ, ಅದಾದ ತಕ್ಷಣ ಪೇಮೆಂಟ್ ಆಫ್ ಕಾಸ್ಟ್ ಆ್ಯಂಡ್ ಡಿಪಾಸಿಟ್. ಓಕೆ, ಅಂದರೆ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಪಾವತಿಸೋದು ಡೇಟ್ ಕೊಟ್ಟಿದ್ದಾರೆ. 6/9/2025 ಹಿಡಿದು 8/9/2025 ಮಧ್ಯಾಹ್ನ 1 ಗಂಟೆವರೆಗೂ ಕೂಡ. ಅಂದರೆ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಯಾರೆಲ್ಲ ಮಾಡ್ಬೋಂತ ಡೀಟೇಲಾಗಿ ಕೇಳಿದ ಅವ್ರು ಹೇಳಿದಾರೆ. ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಸೀಟ್ ಸಿಕ್ಕು ಸಹಿತ ನೀವು ಚಾಯ್ಸ್ ಎಂಟ್ರಿ ಮಾಡದೇ ಇರ್ಬೋದು. ನೀವು ಚಾಯ್ಸ್ ಎಂಟ್ರಿ ಮಾಡಿ ಸಹಿತ ಕೆಲವೊಂದಿಷ್ಟು ಹುಡುಗರು ಚಾಯ್ಸ್ ಒಂದು ಕೊಟ್ಟು ಕೂಡ ಪೇಮೆಂಟ್ ಮಾಡದೆ ಬಿಟ್ಟಿರ್ಬೋದು. ಸೊ ಇದೇ ಅಂದರೆ ಕೆಲವೊಂದಿಷ್ಟು ಹುಡುಗರು ಚಾಯ್ಸ್ 2 ಚಾಯ್ಸ್ 3 ಕೊಟ್ಬಿಟ್ಟು ಕೆಲವೊಂದಿಷ್ಟು ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಕಟ್ಟದೇ ಇರ್ಬೋದು. ಎಲ್ಲ ಒಂದು ಸ್ಟೂಡೆಂಟ್ಗೆ ಏನಪ್ಪ ಅಂದ್ರೆ ಸದ್ಯಕ್ಕೆ ಫ್ರೆಶ್ ಆಪ್ಷನ್ ಎಂಟ್ರಿ ಥರ ಬಿಡ್ತಿದ್ದಾರೆ. ಸೊ ಹಂಗಾಗಿ ಸೀಟ್ ಸಿಕ್ಕು ಸಹಿತ ಕೆಲವೊಂದಿಷ್ಟು ಹುಡುಗರು ನೀವೇನಾದರೂ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಅಂದರೆ ಪಾರ್ಟಿಸಿಪೇಟ್ ಅಂದರೆ ಚಾಯ್ಸ್ ಎಂಟ್ರಿ ಮಾಡದೇ ಇಲ್ಲ, ಮುಂದೆ ಅದು ಇದು ಏನೂ ಕೂಡ ಪ್ರೊಸೆಸ್ ಮಾಡಲಿಲ್ಲ ಅಂತಂದರೆ ನೀವು ಇವಾಗ ಹೊಸದಾಗಿ ಬರ್ತದೆ. ಓಕೆ, ಸೊ ಹಂಗಾಗಿ ನೀವೇನು ಮಾಡ್ಬೋದು, ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಅಂತ ಕಟ್ಟಬೇಕು, ಥರ್ಡ್ ರೌಂಡ್ಗೆ ಬರಬೇಕು. ಓಕೆ, ನೆಕ್ಸ್ಟು ಆಪ್ಷನ್ ಎಂಟ್ರಿ ಇಲ್ಲಿ ಕಾಣಿಸ್ತಿದೆ ನೋಡಿ. ಆಪ್ಷನ್ ಎಂಟ್ರಿ ಅಂದರೆ ಇಲ್ಲಿ ಕಾಣಿಸ್ತಿದ್ದಾರೆ, ಅಭ್ಯರ್ಥಿಗಳು ಇಚ್ಛೆ ಅಥವಾ ಆಯ್ಕೆಗಳನ್ನು ಹೊಸದಾಗಿ ಸೇರಿಸಬಹುದಾಗಿದೆ, ಅವಶ್ಯವಿದ್ದಲ್ಲಿ ಬದಲಾಯಿಸಬಹುದಾಗಿದೆ, ಅಳಿಸಬಹುದಾಗಿದೆ ಅಂತಂದರೆ ಈ ಸರ್ತಿ ಏನು ಕೊಟ್ಟಿದ್ದಾರೆ, ಮೇನ್ ಇದು ನೋಡಿ ಬೋಲ್ಡಾಗಿ ಕೊಟ್ಟರು, ಅದಕ್ಕೆ ಕೊಟ್ಟಿದ್ದಾರೆ. ಹೊಸದಾಗಿ ಸೇರಿಸಬಹುದು ಅಂದರೆ ಯಾಡ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಗುಡ್ ನ್ಯೂಸ್ ಎಲ್ಲರಿಗೂ. ಇಲ್ಲಿ ಕಾಣಿಸ್ತಿದೆ ಫ್ರಮ್ 4 ಅಂದರೆ ಇವತ್ತೇ ಈಗಾಗಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟವ್ರೆ, ಬಟ್ ಲಿಂಕ್ ಕೂಡ ಬಿಟ್ಟಿಲ್ಲ, ಗೊತ್ತಿದೆ. ಇವಾಗ ಹೆಂಗೇನೋ ಗೊತ್ತಿಲ್ಲ. ಇವತ್ತು 8/9/2025 ಮಧ್ಯಾಹ್ನ, ಅಂದರೆ 3 ದಿನದಲ್ಲಿ, ಅಂದರೆ ನಾಡ್ದು ಮುಗಿದೋಯ್ತು. 8ಕ್ಕೆ 2 ಗಂಟೆ ಆಪ್ಷನ್ ಎಂಟ್ರಿನ ಮುಗಿದೋಯ್ತು. ಹೆಂಗೆ ಇವತ್ತೆಲ್ಲನೂ ಕೂಡ ನೈಟ್ ಕೂತ್ರು ಕೂಡ ಸರ್ವರ್ ಬರಲ್ಲ. ಕೇದವ್ರದ್ದು ಗೊತ್ತಿದೆ ಅವ್ರ ಹಣೆ ಬರ ಹೆಂಗಂತ. ನಾಳೆ ಕರೆಕ್ಟಾಗಿ ಆಗ್ಬೋದು. ಸೊ ಹಂಗಾಗಿ ಆಪ್ಷನ್ ಎಂಟ್ರಿ ಮಾಡಿರಿ, ಟೈಮ್ ಜಾಸ್ತಿ ಇರಲ್ಲ. ನಾಡಿದ್ದು ಇವತ್ತಂತರೂ ಮುಗಿದೋಗ್ಬಿಡ್ತೇನೆ, ಸ್ವಲ್ಪ ಗೊತ್ತಾಗ್ಬಿಟ್ರೆ ನಾಳೆ ಒಂದು ದಿನ ಅಷ್ಟೇ ಇರ್ತದೆ. ನಾಡ್ದ ಮಧ್ಯಾಹ್ನವರೆಗೂ ಕೂಡ ಟೈಮ್ ಇದೆ, ಆಪ್ಷನ್ ಎಂಟ್ರಿ ಮಾಡ್ಬೋದು. ನೆಕ್ಸ್ಟು ಇಲ್ಲಿ ಒಂದು ಅಡ್ವೈಸ್ ಅಂತ ಕೊಟ್ಟಿದ್ದಾರೆ, ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಸೀಟ್ಗಳ ಲಭ್ಯತೆ ತೋರಿಸದಿದ್ದರೂ ಸಹ ಅಭ್ಯರ್ಥಿಗಳು ಕಾಲೇಜಿಗೆ ಸೇರಿಸಬಹುದಂತ ಆದ್ಯತೆಗಳನ್ನು ಸೇರಿಸಲು ಅಥವಾ ಬದಲಾಯಿಸಲು, ಮಾರ್ಪಡಿಸಲು ಅಥವಾ ಉಳಿಸಿಕೊಳ್ಳಲು ಸಲಹೆ ನೀಡಲಾಗಿದೆ. ಯಾಕಂದರೆ ಸೀಟು ಹಂಚಿಕೆ ಕಾರ್ಯದಲ್ಲಿ ಉದ್ಭವಿಸುವ ಸೀಟುಗಳನ್ನು ಸಹ ಹಂಚಿಕೆ ಮಾಡೋದರಿಂದ ಅಭ್ಯರ್ಥಿಗಳು ಆಯ್ಕೆಗಳನ್ನು ನಮೂದಿಸಿದ್ದಲ್ಲಿ ಅಂಥ ಸೀಟ್ಗಳನ್ನು ಪಡೆಯಬಹುದಾಗಿದೆ. ಅಂತಂದರೆ ಕೆಲವೊಂದಿಷ್ಟು ಹುಡುಗರು ನನಗೆ ಆ ಒಂದು ಕಾಲೇಜಲ್ಲಿ ಸೀಟ್ ಇಲ್ಲಪ್ಪ ಅಂತಂದರೆ ಬಿಡ್ಲಿಕ್ಕೆ ಹೋಗಬೇಡಿ, ಅಂಥ ಕಾಲೇಜಸ್ ಆ್ಯಡ್ ಮಾಡೋಂಗಿದ್ರೆ ಮಾಡಿರಿ. ಅಂದರೆ ನೀವು ಯಾವ ಸಿಚುವೇಷನ್ ಒಳಗೆ ಯಾವ ರೀತಿ ಆಗುತ್ತೆ ಗೊತ್ತಾಗಿಲ್ಲ, ಆ ಸೀಟ್ಗಳು ಫ್ರೀ ಆದ್ರೆ ಆಗ್ಬೋದು. ಸೊ ಹಂಗಾಗಿ ಯಾವುದೇ ಒಂದು ಕಾಲೇಜಲ್ಲಿ ಸೀಟ್ಸ್ ತೋರಿಸಿಲ್ಲ ಅಂತಂದ್ರೂ ಕೂಡ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಕಾಲೇಜಸ್ ಆ್ಯಡ್ ಮಾಡಿರಿ, ಡಿಲೇಟ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ. ರೀಅರೇಂಜ್ ಬೇಕಾದ್ರೆ ಮಾಡ್ಕೊಳ್ಳಿ, ನಿಮಗೆ ಬಿಟ್ಟಿದ್ದದು. ಓಕೆ, ನೆಕ್ಸ್ಟ್ ಕೊಟ್ಬಿಟ್ಟು ಕೆಳಗಡೆ ಒಂದು ಪಾಯಿಂಟ್ ಕೊಟ್ಟವ್ರೆ, ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಅಥವಾ ಎರಡನೇ ಸುತ್ತಿನಲ್ಲಿ ತಮಗೆ ದೊರೆತಿರುವ ಸೀಟು ರದ್ದುಪಡಿಸಿಕೊಳ್ಳಬೇಕಾದಲ್ಲಿ, ಈಗಾಗಲೇ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಯಾವುದೋ ಸೀಟ್ ಸಿಕ್ಕದ ಅಡ್ಮಿಷನ್ ಆಗಿಬಿಟ್ಟಿದ್ದಾರೆ ನೀವು, ಬಟ್ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊತೀನಿ ಅನ್ನೋದಾತಂದರೆ 8/9/2025 ಮಧ್ಯಾಹ್ನ 1 ರದ್ದುಪಡಿಸಿಕೊಳ್ಳಬಹುದು. ಸೀಟ್ ಸಿಕ್ಕಿದ್ದು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊತೀನಿ ಅಂತಂದರೆ ನೀವು ಎಷ್ಟು
ಅಭ್ಯರ್ಥಿಗಳು 5,000 ರೂಪಾಯಿ ದಂಡವನ್ನು ಅಂದರೆ 5,000 ರೂಪಾಯಿ ಏನು ಮಾಡೋದು ದಂಡ ಕಟ್ಟಿಬಿಟ್ಟು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊತಾರೆ. ಆ ಸೀಟ್ನ ಬೇಕಾದರೆ ಹುಡುಗರಿಗೆ ಬೇರೆಯವ್ರಿಗಾದರೂ ಕೊಡ್ತಾರೆ. ಓಕೆ, ಇದು ಸದ್ಯಕ್ಕಿರ್ತಕ್ಕಂಥ ಶೆಡ್ಯೂಲು. ಇದು ಸೀಟು ಹಂಚಿಕೆಯ ಮುಂದಿನ ಪ್ರಕ್ರಿಯೆಗಳ ವೇಳಾಪಟ್ಟಿಯನ್ನು ಸದ್ಯದಲ್ಲಿಯೇ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು ಹಾಗಾಗಿ ಪ್ರಾಧಿಕಾರ ವೆಬ್ಸೈಟ್ಗೆ ಭೇಟಿ ನೀಡ್ತಿರಬೇಕು. ಈಗ ಇರ್ತಕ್ಕಂಥ ಈ ಒಂದು ಶೆಡ್ಯೂಲ್ ಸ್ವಲ್ಪ ಚೇಂಜ್ ಆಗ್ಬೋದು, ಹಾಗೆ ಆಗುತ್ತೆ. ಬಟ್ ಹಾಗಂದ್ರೆ ಕೂರಬೇಡ್ರಿ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿದ್ರೆ ಅಂತ ಲಿಂಕ್ ಅಂತೂ ಬಂದಿಲ್ಲ ಸದ್ಯಕ್ಕೆ. ಬಿಟ್ರೆ ಓಕೆ, ಲಿಂಕ್ ಬಂದಿದ್ರು ಸಹಿತ ಏನು ಸದ್ಯಕ್ಕೆ ವರ್ಕ್ ಆಗ್ತಾ ಗೊತ್ತಿಲ್ಲ. ಸೇಮ್ ನಿಂಗೆ ಚಾಯ್ಸ್ 2 ಚಾಯ್ಸ್ 3 ಕೊಟ್ಟವ್ರಿಗಂತೂ ಸೇಮ್ ಆಪ್ಷನ್ಸ್ ಇರ್ತವೆ. ಸೀಟ್ ನಾಟ್ ಅಲಾಟೆಡ್ ಅಂತ ಬಂದುಬಿಟ್ಟು ಈಗ ಆಳೆ ಆಪ್ಷನ್ ಎಂಟ್ರಿ ಮಾಡಿತ್ತಂದರೆ ಅವೆಲ್ಲನೂ ಕೂಡ ಇರ್ತವೆ. ಹುಡುಗರು ಹೊಸದಾಗಿ ಕೂಡ ಕಾಲೇಜಸ್ ಆ್ಯಡ್ ಮಾಡಬಹುದು. ಯಾಕೆ ಕೊಟ್ಟಿದ್ದಾರೆ, ಸೀಟ್ ಖಾಲಿ ಕೂಡಬಾರ್ದು, ಯಾವುದು ಸೀಟ್ ಉಳಿಬಾರ್ದು ಅಂತ ಕೇಳಿದವ್ರು ಮಾಡ್ತಾಯಿದ್ದಾರೆ. ನೀವು ಸಾಧ್ಯದಷ್ಟು ಕಾಲೇಜಸ್ ಆ್ಯಡ್ ಮಾಡಿರಿ, ಯಾಕಂದರೆ ಇದೇ ಲಾಸ್ಟ್ ರೌಂಡ್ ಆಗಿರ್ತದೆ. ಓಕೆ ಸರ್, ಇದಿಷ್ಟು ಎಲ್ಲನೂ ಕೂಡ ಶೆಡ್ಯೂಲ್ ಇದೆ. ಆ್ಯಂಡ್ ಮೇನಾಗಿ ಬಂದುಬಿಟ್ಟು ಇಲ್ಲಿ ಸೂಚನೆಗಳು ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕಾಣಿಸಿದೆ ನೋಡಿ, 3ನೇ ಸುತ್ತಿನ ಸೂಚನೆಗಳಂತಂದು ಇದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಯಾಕಂದರೆ ಇಲ್ಲಿ ಭಾಳಷ್ಟು ಎಲ್ಲ ಹುಡುಗರು ಕಂಪ್ಯೂಷನ್ ಇರೋದು ಇಲ್ಲಿ. ಯಾಕಂದರೆ ಸುಮಾರು ಎಷ್ಟಿದೆ ನೋಡಿ ಅಂತಂದರೆ, ಈ ಓಪನ್ ಮಾಡ್ಕೊತಂದರೆ ಪೇಜ್ ಓಪನ್ ಆಗುತ್ತೆ. ಸುಮಾರು 4 ಪೇಜಸ್ ಇದೆ. 4 ಪೇಜಸ್ಸು ಕೂಡ ಪ್ರತಿಯೊಂದು ಲೈನು ಕೂಡ ಇಂಪಾರ್ಟೆಂಟು. ಹಂಗಾಗಿ ಆಯಿತಾ. ಸರಿ, ಶೆಡ್ಯೂಲು ಫಾಲೋ ಮಾಡಿರಿ. ಏನು ಶೆಡ್ಯೂಲ್ ಫಾಲೋ ಮಾಡ್ತಾರೆ, ಈಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. 8ನೇ ತಾರೀಕು ಕ್ಲೋಸ್ ಆಗುತ್ತಾ, ಸಾರಿ ಕಾಸ್ಟ್ ಡಿಪಾಸಿಟ್ ಇದು, ಅದು 8ನೇ ತಾರೀಕು ಆಪ್ಷನ್ ಎಂಟ್ರಿ ಕೂಡ ಸೇಮು. ಸೊ ಹಂಗಾಗಿ ಆಪ್ಷನ್ ಎಂಟ್ರಿ ಮಾಡೋರು ಮಾಡಿರಿ. ಆ್ಯಂಡ್ ಮುಂದೆ ರಿಸಲ್ಟ್ ಇದೆಲ್ಲನೂ ಕೂಡ ಕೇಳಿದಾರೆ ಹೇಳ್ತಾರೆ. ಕಾಸ್ಟ್ ಡಿಪಾಸಿಟ್ ಕಟ್ಟೋರು ಕೂಡ ಇವಾಗಲೇ ಮಾಡ್ಕೋಬೋದು. ಕಾಸ್ಟ್ ಡಿಪಾಸಿಟ್ ಕಟ್ ಅಂದರೆ ಸೀಟೇ ಸಿಕ್ಕಿಲ್ಲ ಅಂದರೂ ಕೂಡ ಕಾಸ್ಟ್ ಡಿಪಾಸಿಟ್ ಕಟ್ಟಬೇಕು, ನೆನ್ಪಿಟ್ಕೋರಿ. ಆ್ಯಂಡ್ ಅದಾದ ತಕ್ಷಣ ಇಲ್ಲಿ ಕೊಟ್ಟಿರುವಾಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 5,000 ರೂಪಾಯಿ. ಅಂದರೆ ಯಾರೆಲ್ಲ ಸೀಟ್ ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಸೀಟ್ ಸಿಕ್ಕಿರ್ತದೆ, ಅಡ್ಮಿಷನ್ ಆಗಿರ್ತಾರೆ, ಬಟ್ ಈಗ ಯುವ ಬೇಡ ಅನಿಸ್ತಿರುತ್ತೆ ನಿಮಗೆ, ಅಂಥವ್ರು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊತಾರೆ ಅಂತಂದ್ರೆ 5,000 ರೂಪಾಯಿ ಕೊಟ್ಟು ಕ್ಯಾನ್ಸಲೇಷನ್ ಮಾಡ್ಕೊಬೋದು. ಎಲ್ಲಿ ಹೋಗ್ಬಿಟ್ಟು ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಿಗೆ ಹೋಗ್ಬಿಟ್ಟು ಖುದ್ದಾಗಿ KIFCಗೆ ಹೋಗ್ಬಿಟ್ಟು ಇವತ್ತು ನಾಳೆ ಹೋಗಿ ನಾಡ್ದು ಹೋಗಿ ನಾಡ್ದು 8 ಅಂದರೆ 8ನೇ ತಾರೀಕು ಲಾಸ್ಟ್ ಡೇಟ್ ಇರ್ತದೆ ನೋಡಪ್ಪ. ಓಕೆ ಸರಿ ನೋಡ್ರು, ಮೊದಲೇ ಮಾಡಿ ಕಾಮೆಂಟ್ ಸೆಕ್ಷನ್ ಒಂದು ವೀಡಿಯೋ ಇರ್ತದೆ ನೋಡಿ. ಆ ವೀಡಿಯೋ ನೋಡಿದರೆ ನಿಮ್ಗೆ ಎಲ್ಲನೂ ಕೂಡ ಡೌಟ್ಸ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಸ್ ಏನಂತಲೂ ಕೂಡ ಗೊತ್ತಾಗುತ್ತೆ. ಈವನ್ 2 ಕೂಡ ನೀಟು ಮತ್ತು KC ಸ್ಟೂಡೆಂಟ್ ಇಬ್ಬರು ಕೂಡ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ಹೇಳ್ತೀನಿ. ಬಾಯ್.